ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಮತ್ತು ಯಾವ ಅವಕಾಶಗಳು ಅವರನ್ನು ಹುಡುಕುತ್ತಾ ಬರುತ್ತೆ ಮತ್ತು ಅವರು ತಗೊಳ್ಳುವಂತಹ ಪರಿಹಾರಗಳ ಬಗ್ಗೆ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬರುವಂತಹ ಹೊಸ ವರ್ಷ ಯಾವ ಯೋಗವನ್ನು, ಯಾವ ಪ್ರಯತ್ನಗಳನ್ನು, ಯಾವ ಅವಕಾಶಗಳನ್ನು ನಮ್ಮ ಕೈಗೆ ಕೊಡುತ್ತೆ ಅಂತ ಈ ದಿನ ದ್ವಾದಶ ರಾಶಿಗಳಲ್ಲಿ ನವಮ ರಾಶಿ 9ನೇ ರಾಶಿಯಾದಂತಹ ಧನಸ್ಸು ರಾಶಿ ಜಾತಕರಿಗೆ ಯಾವ ಫಲಗಳು ಸಿಗ್ತಾ ಇದೆ ಅನ್ನುವುದರ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ವರ್ಷದಲ್ಲಿ 2 ಮುಖ್ಯ ಘಟನೆಗಳು ಗ್ರಹ ಸಂಚಾರದಲ್ಲಿ ಆಗ್ತಾ ಇದೆ. ಮೊದಲನೆಯದಾಗಿ ಮಾರ್ಚ್ 28ರಂದು ಷಡ್ಗ್ರಹ ಕೂಟ ಮೀನರಾಶಿಯಲ್ಲಿ ಆಗ್ತಾ ಇದೆ. ಈ 6 ಗ್ರಹಗಳು ಉಪಸ್ಥಿತಿ ಆಗ್ತಾ ಇದೆ. ಕೆಲವು ದಿನಗಳ ಕಾಲ ಮೀನರಾಶಿಯಲ್ಲಿದ್ದು ದ್ವಾದಶ ರಾಶಿಗಳಲ್ಲಿ ಪ್ರಭಾವವನ್ನು ಬೀಳಿಸ್ತಾ ಇದೆ. ಮತ್ತು ಮಾರ್ಚ್ 29ರಂದು ಈ ಶನಿ ತನ್ನ ಬದಲಾವಣೆಯನ್ನು, ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಮೀನರಾಶಿಯನ್ನು ಜನ್ಮರಾಶಿಯಾಗಿ ಮಾಡಿಕೊಂಡು ಜನ್ಮರಾಶಿಯಲ್ಲಿ ನೆಲೆಸುತ್ತಾ ಇದ್ದಾನೆ. 30ನೇ ಇದೆ, ನಮಗೆ ಹೊಸ ವರ್ಷ ಆರಂಭವಾಗ್ತಾ ಇದೆ. ಹೊಸ ಕನಸುಗಳಿಂದ, ಹೊಸ ಯೋಜನೆಗಳಿಂದ ನವಸುನಾಮ ವರ್ಷವನ್ನು ಸ್ವಾಗತಿಸೋಣ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಮುಖ್ಯವಾಗಿ ಧನಸ್ಸು ರಾಶಿದವರು ಈ ಮೂಲಾ ನಕ್ಷತ್ರದ 1, 2, 3 ಮತ್ತು 4 ಪಾದಗಳಲ್ಲಿ ಜನಿಸಿದವರು, ಪೂರ್ವಾಷಾಢ ನಕ್ಷತ್ರ 1, 2, 3, 4 ಪಾದದಲ್ಲಿ ಜನಿಸಿದವರು, ಉತ್ತರಾಷಾಢ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಈ ಧನಸ್ಸು ರಾಶಿಗೆ ಸೇರುತ್ತಾರೆ. ನೋಡಿ, ಈ ವರ್ಷ ಈ ಧನಸ್ಸು ರಾಶಿ ಜಾತಕರಿಗೆ ಆದಾಯವು 5 ಮತ್ತು ಅವರು ಮಾಡುವಂತಹ ವ್ಯಯ ಖರ್ಚು 5 ಅಂತ ತೋರಿಸ್ತಾ ಇದೆ. ಅಂದರೆ ನೀವು ಮಾಡುವಂತಹ ಅವಶ್ಯಕತೆಗೆ, ನೀವು ಮಾಡುವಂತಹ ಖರ್ಚುಗಳಿಗೆ ತಕ್ಕಂತೆ ಆದಾಯವು ನಿಮ್ಮದಾಗಿರುತ್ತೆ ಮತ್ತು ಈ ನಿಮಗೆ ಸಿಗಲಿರುವಂತಹ ಗೌರವ 1 ಮತ್ತು ಅವಮಾನ 5 ಅಂತ ತೋರಿಸುತ್ತಾ ಇದೆ. ಈ ಮುಖ್ಯವಾಗಿ ಈ ಧನಸ್ಸು ರಾಶಿಯವರಿಗೆ ಈ ವರ್ಷ ಒಂದು ಅದ್ಭುತವಾದಂತಹ ಯೋಗ ಕಾಲವನ್ನು ಕೊಡುವಂತಹ ವರ್ಷ ಆಗಿರುತ್ತೆ. ಗತ 10 ವರ್ಷಗಳ ಕಾಲದಿಂದ ಇವರು ಎದುರಿಸಿರುವಂತಹ ಸಂಕಷ್ಟಗಳು, ಆತಂಕಗಳು, ವಿಘ್ನಗಳು, ನೋವುಗಳು ಎಲ್ಲವನ್ನೂ ಮರೆಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಈ ವಿಶ್ವಾವಸುನಾಮ ವರ್ಷವಾಗಿರುತ್ತೆ. ವರ್ಷಗಳಲ್ಲಿ ಯಾವ ರೀತಿ ಅವಮಾನಕ್ಕೆ ಮತ್ತು ಅವಹೇಳನಕ್ಕೆ ಮತ್ತು ಅಪಹಾಸ್ಯಕ್ಕೆ ಒಳಗಾಗಿರ್ತೀರಾ, ಕೆಲವು ಕೆಲಸಗಳನ್ನು ಕೈಗೆ ತಗೊಂಡು ಆ ಕೆಲಸಗಳನ್ನು ಪೂರ್ತಿ ಮಾಡದೆ ಮಧ್ಯದಲ್ಲೇ ಮಾಡಿರ್ತೀರಾ ಮತ್ತು ಕೆಲವು ವಿಷಯಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿರ್ತೀರಾ. ಆದರೆ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಉತ್ತಮವಾದ ಕಾಲ ಇದೆ. ನೀವು ನಿಮ್ಮ ಕಷ್ಟಗಳಿಂದ, ನೀವು ಪಟ್ಟಿರುವಂತಹ ನೋವುಗಳಿಂದ ಹೊರಗಡೆ ಬರುವಂತಹ ಒಂದು ಉಪಶಮನ ಕೊಡುವಂತಹ ವರ್ಷ ಈ ವಿಶ್ವಾವಸುನಾಮ ವರ್ಷವು ಈ ಧನುಸ್ಸು ರಾಶಿಯವರಿಗೆ ಆಗಿರುತ್ತೆ. ಒಳ್ಳೆ ಸಂತೋಷದಿಂದ ಜೀವನವನ್ನು ಮಾಡ್ತೀರಾ. ಇದಕ್ಕೆ ಮುಂಚೆ ನಡೆದಿರೋದೆಲ್ಲ ಒಂದು ಕಹಿ ಘಟನೆಗಳು. ಈ ಕಹಿಯ ವಾತಾವರಣ ನೀವು ಈ ಕಳೆದಂತಹ ವರ್ಷಗಳಲ್ಲಿ ಆಗುವಂತಹ ಪರಿಣಾಮಗಳು ಒಂದು ರೀತಿಯಾದರೆ, ಈ ವರ್ಷದಲ್ಲಿ ನಿಮಗೆ ಆಗುವಂತಹ ಅವಕಾಶಗಳಾಗಿರಲಿ ಅದ್ಭುತ ಹೊಸ ಜೀವನವನ್ನು ಆರಂಭಿಸ್ತೀರಾ. 10 ವರ್ಷಗಳಲ್ಲಿ ನೀವು ನೋಡಿರುವಂತಹ ಸಂಕಷ್ಟಗಳಾಗಿರ್ಬೋದು, ನೀವು ಪಟ್ಟಿರುವಂತಹ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಈ ವರ್ಷದಲ್ಲಿ ಅವು ಎಲ್ಲದಕ್ಕೂ ಒಂದು ಉಪಶಮನ, ಒಂದು ಸುಲಭವಾದ ಪರಿಷ್ಕಾರ ಅನ್ನುವುದನ್ನು ನೀವು ಈ ವರ್ಷದಲ್ಲಿ ನೋಡಬಹುದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಅತ್ಯಂತ ಅನುಕೂಲ ಫಲಗಳು ಸಿಗ್ತಾ ಇದೆ. ವಿವಿಧ ಮಾರ್ಗಗಳ ಮುಖಾಂತರ ಹಣವನ್ನು ಪಡೆಯುವಂತಹ ಒಂದು ಒಳ್ಳೆಯ ಕಾಲ ಬರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ತೊಂದರೆಗಳಿರಲ್ಲ. ಉದ್ಯೋಗಸ್ಥರಿಗೆ, ಉದ್ಯೋಗಕ್ಕೋಸ್ಕರ ಕಾಯ್ತಾ ಇರುವಂತಹ ಅವರಿಗೆ ಒಳ್ಳೆಯ ಸ್ಥಾನ ಮತ್ತು ಮಾನವನ್ನು ಕೊಡುವಂತಹ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಧನಸ್ಸು ರಾಶಿ ಜಾತಕರಿಗೆ ಇರುತ್ತೆ. ನೀವು ಎಲ್ಲಿಗೆ ಹೋಗ್ರಿ, ಯಾವ ಸ್ಥಳದಲ್ಲಿ ಹೋದ್ರೂ ನಿಮ್ಮ ಸುತ್ತಲೂ ಜನ ಇರ್ತಾರೆ. ನಿಮ್ಮ ಕೀರ್ತಿ ಮನ್ನಣೆ ಅನ್ನುವುದು ಆಗುತ್ತೆ. ನಿಮ್ಮ ಹೆಸರು 4 ಜನರಲ್ಲಿ ಗೌರವಯುತವಾಗಿ ಅದನ್ನು ಹೇಳುವಂತಹ ಸಂದರ್ಭಗಳು
ಬರಬಹುದು. ನೀವು ಎಲ್ಲಿಗೆ ಹೋದ್ರೂ ನಿಮಗೆ ಏನೇ ಕೆಲಸವನ್ನು ಮಾಡಿದ್ರೂ ಅದು ಯಶಸ್ವಿಯಾಗಿ ಪೂರ್ತಿಯಾಗುತ್ತೆ. ಇನ್ನು ಈ ವರ್ಷದಲ್ಲಿ ಹೊಸ ಮನೆ ತಗೊಳ್ಳೋದಾಗಿರಲಿ, ಗೃಹ ಯೋಗ ಆಗಿರಲಿ, ಹೊಸ ವಸ್ತುಗಳನ್ನು ಖರೀದಿ ಮಾಡುವುದಾಗಿರಲಿ ಅನ್ನುವುದು ಖಚಿತವಾಗಿ ಆಗುತ್ತೆ. ಹೊಸ ವಸ್ತುಗಳು, ಹೊಸ ವಾಹನಗಳು, ಹೊಸ ಮನೆ ತಗೊಳ್ಳೋದು ಮತ್ತು ಹೊಸದಾದಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳೋದು ಈ ವರ್ಷದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಈ ಧನಸ್ಸು ರಾಶಿ ನೋಡಿ, ಯಾವ ಮೂಲೆಯಿಂದ ನೋಡಿದ್ರು ಈ ಧನಸ್ಸು ರಾಶಿಯವರಿಗೆ ವೃದ್ಧಿ, ಅದು ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಾಗಿರಲಿ, ಹಣಕಾಸಿನ ವ್ಯವಹಾರಗಳಾಗಿರಲಿ, ನಿಮ್ಮ ಜೀವನದಲ್ಲಾಗಿರಲಿ ಒಂದು ಒಳ್ಳೆಯ ವೃದ್ಧಿಯನ್ನು ನೀವು ಕಾಣ್ತೀರಾ. ಈ ವರ್ಷದಲ್ಲಿ ನಿಮ್ಮ ಉದ್ಯೋಗ ಪರವಾಗಿ ಮತ್ತು ವ್ಯಾಪಾರ ಪರವಾಗಿ ನಿಮಗೆ ಮತ್ತಷ್ಟು ಶುಭ ಯೋಗವನ್ನು, ಶುಭ ಕಾಲವನ್ನು ಬರುವಂತಹ ಕಾಲ ಈ ಧನಸ್ಸು ರಾಶಿಯವರಿಗೆ ಈ ವರ್ಷವು ಆಗಿರುತ್ತೆ. ಮುಖ್ಯವಾಗಿ ವಿದೇಶಿ ಪ್ರವಾಸ ಅನ್ನುವುದು ಕಾಣಿಸ್ತಾ ಇದೆ. ಈ ಧನಸ್ಸು ರಾಶಿ ಜಾತಕರಿಗೆ ಈ ವರ್ಷವು ವಿದೇಶಿಯಾನ ಮಾಡುವಂತಹ ಸೌಕರ್ಯ, ಸೌಲಭ್ಯವು ಇವರದಾಗಿರುತ್ತೆ. ಉದ್ಯೋಗಸ್ಕರ ಆಗಿರಬಹುದು, ವ್ಯಾಪಾರಕ್ಕೋಸ್ಕರ ಆಗಿರಬಹುದು, ವ್ಯವಹಾರಗಳಿಗೋಸ್ಕರ ಆಗಿರಬಹುದು. ಈ ಬಾರಿ ನೀವು ಈ ವಿದೇಶಿ ಪ್ರವಾಸ ಮಾಡುವುದು ಆಗುತ್ತೆ ಮತ್ತು ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳು ತುಂಬ ಫಾಸ್ಟಾಗಿ, ಇದಕ್ಕೆ ಮುಂಚೆ ಯಾವ ಕೆಲಸಗಳು ನಿಧಾನವಾಗಿ ಆತಂಕ ವಿಳಂಬ ಆಗ್ತಾ ಇದ್ದೋ ಈ ವರ್ಷವು ತುಂಬ ಫಾಸ್ಟಾಗಿ ನೀವು ಅಂದ್ಕೊಂಡಿರುವಂತಹ ಕೆಲಸಗಳಲ್ಲಿ ಅದ್ಭುತವಾಗಿ ಮುನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಈ ವರ್ಷದಲ್ಲಿ ನೀವು ಕುಟುಂಬಕ್ಕೋಸ್ಕರ, ಕೌಟುಂಬಿಕ ಜೀವನದಲ್ಲಿ ಅವರ ಜೊತೆ, ನಿಮ್ಮ ಸಂಗಾತಿ ಜೊತೆ ಆಗಿರ್ಬೋದು, ಸಂತಾನ ಜೊತೆ ಆಗಿರ್ಬೋದು, ಹೆಚ್ಚು ಕಾಲ ಕಳೆಯೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ಅವರೊಂದಿಗೆ ಪ್ರೀತಿ, ವಾತ್ಸಲ್ಯ, ಅನುರಾಗದಿಂದ ಈ ವರ್ಷದಲ್ಲಿ ನೀವು ಬೆರಿತೀರಾ. ಕುಟುಂಬಸ್ಥರ ಪ್ರೀತಿಯನ್ನು ಪಡಿತೀರಾ ಈ ವರ್ಷದಲ್ಲಿ. ಈ ಮುಖ್ಯವಾಗಿ ಈ ಧನಸ್ಸು ರಾಶಿಯವರು ತಮ್ಮ ತಾಯಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ಆರೋಗ್ಯದ ಬಗ್ಗೆ ಇನ್ ಕೇಸ್ ಅವ್ರಿಗೆ ರೆಗ್ಯುಲರ್ ಫಾಲೋಅಪ್ಸ್, ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರಲ್ಲಿ ಕೆಲವು ಲಕ್ಷಣಗಳು ಕಂಡ ತಕ್ಷಣ ಅವರನ್ನು ಚಿಕಿತ್ಸೆ ಕೊಡಿಸೋದ್ರಿಂದ ಅದು ಬೇಗ ಗುಣಮುಖರಾಗ್ತಾರೆ. ಅವರ ಆರೋಗ್ಯದ ಬಗ್ಗೆ ನೀವು ವಿಚಾರಿಸ್ಕೊಳ್ಳೋದು, ಅವರ ಆರೋಗ್ಯ ಬಗ್ಗೆ ಗಮನ ಕೊಡೋದು ಈ ವರ್ಷದಲ್ಲಿ ಒಂದು ಮುಖ್ಯವಾದ ವಿಷಯವು ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ನೀವು ಮಾಡುವಂತಹ ಪಾರ್ಟಿಸಿಪೇಟ್ ಮಾಡುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ, ಎಂಟ್ರನ್ಸ್ ಎಕ್ಸಾಮ್ಸ್ ಆಗಿರಲಿ, ಅಥವಾ ಈ ಅಕಾಡೆಮಿಕ್ ಇಯರಲ್ಲಿ ನಡೆಯುವಂತಹ ಎಕ್ಸಾಮ್ಸ್ ಆಗಿರಲಿ, ಉತ್ತಮವಾದಂತಹ ಅಂಕಗಳನ್ನು ಪಡಿತೀರಾ. ನೀವು ಅಂದ್ಕೊಂಡಿರೋ ಪ್ರದೇಶಗಳಲ್ಲಿ, ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದಕ್ಕೆ ನಿಮಗೆ ಈ ವರ್ಷವು ಅನುಕೂಲವಾಗಿರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ, ಇಲ್ಲ ಶುಭ ಕಾರ್ಯಗಳಲ್ಲಾಗಿರಲಿ, ನಿಮ್ಮ ಬಂಧು ಮಿತ್ರಗಳ ಸಹಕಾರದೊಂದಿಗೆ ಈ ಶುಭ ಕಾರ್ಯಗಳನ್ನು ನೀವು ಅಂದರೆ ತುಂಬ ಅದ್ಧೂರಿಯಿಂದ ಶುಭ ಕಾರ್ಯಗಳನ್ನು ನಡೆಸ್ಕೊಡ್ತೀರಾ. ನೀವು ಮಾಡುವಂತಹ ವ್ಯವಹಾರಗಳಲ್ಲಾಗಿರಲಿ, ಏನಾದರೂ ಸಮಸ್ಯೆಗಳು ಬಂದ್ರೂ ನಿಮಗೆ ಬಂಧು ಮಿತ್ರಗಳ ಸಹಕಾರ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಇನ್ನು ಈ ವರ್ಷ ಸಾಹಿತಿಗಳಿಗೆ, ಈ ಲೇಖಕರಿಗೆ, ಈ ಕವಿ ಮತ್ತು ಸಾಹಿತಿಗಳಿಗೆ ತುಂಬ ಅನುಕೂಲವಾದಂತಹ ವರ್ಷ ಆಗಿರುತ್ತೆ. ಮುಖ್ಯವಾಗಿ ಇವರು ಬರೆದಿರುವಂತಹ ಬರಹಗಳು ಉತ್ತಮ ಮಟ್ಟದಲ್ಲಿ ಅವಾರ್ಡುಗಳು, ರಿವಾರ್ಡುಗಳು, ಸನ್ಮಾನಕ್ಕೆ ಈಡಾಗಿರುವಂತಹ ಉತ್ತಮ ಯೋಗದ ಕಾಲ ಈ ಸಾಹಿತಿಗಳಿಗೆ ಈ ಧನಸ್ಸು ರಾಶಿಯಲ್ಲಿ ಗೋಚರವಾಗ್ತಾ ಇದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ವರ್ಷದ ಮಧ್ಯದಲ್ಲಿ, ಇಲ್ಲ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಮಸ್ಯೆ ಇದ್ದರೂ ರಾಹುಗ್ರಹ ಪ್ರಭಾವದಿಂದ ನಿಮಗೆ ಈ ವರ್ಷದಲ್ಲಿ ನೋಡಿ 3 ಗ್ರಹಗಳು, ಗುರು, ಶನಿ ಮತ್ತು ರಾಹು, 3 ಗ್ರಹಗಳು ಅದ್ಭುತವಾದಂತಹ ಯೋಗ ಕಾಲ, ಲಾಭದಾಯಕದಲ್ಲಿ ಇರ್ತಾರೆ. ಆ ಕಾರಣದಿಂದ ನಿಮಗೆ ಬಂದಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಅತಿ ಬೇಗ ಗುಣಮುಖವಾಗುತ್ತೆ. ಮುಖ್ಯವಾಗಿ ಪರಿಹಾರಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಈ ವರ್ಷ ನೀವು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವ ಪಾರಾಯಣ ಮಾಡುವುದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಇಲ್ಲ ಕೇಳುವುದು ಮತ್ತು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ವರ್ಷ ಧನಸ್ಸು ರಾಶಿಯವರಿಗೆ ಇರುತ್ತೆ. ಉದ್ಯೋಗಸ್ಥರಿಗೆ ನೀವು ಅಂದ್ಕೊಂಡಿರುವಂತಹ ಸ್ಥಳಗಳಿಗೆ ವರ್ಗಾವಣೆಗಳು ಮತ್ತು ಪ್ರಮೋಷನ್ ಸಿಗುವುದು ಮತ್ತು ಮುಖ್ಯವಾಗಿ ರೈತರಿಗೆ, ಅನ್ನದಾತರಿಗೆ ಈ ವರ್ಷ 2 ಬೆಳೆಯಲ್ಲಿ
ಉತ್ತಮವಾದಂತಹ ಫಲಸಾಯವನ್ನು ಪಡೆಯುವಂತಹ ಯೋಗ ಕಾಲ ಮತ್ತು ನೀವು ಬೆಳೆಸಿರುವಂತಹ ಒಳ್ಳೆಯ ಬೆಲೆ ಸಿಗುವಂತಹ ಕಾಲ ಈ ವರ್ಷವು ಆಗಿರುತ್ತೆ. ರೈತರಿಗೂ ತುಂಬ ಚೆನ್ನಾಗಿದೆ ಈ ವರ್ಷ. ಉದ್ಯೋಗಸ್ಥರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅತ್ಯುತ್ತಮವಾದ ಯೋಗದ ಕಾಲ. ಒಂದು 10 ವರ್ಷದ ನಂತರ ಸಿಗ್ತಾ ಇರುವಂತಹ ಒಂದು ಅಪರೂಪವಾದಂತಹ ಕಾಲ ಆಗಿರುತ್ತೆ ಈ ಧನಸ್ಸು ರಾಶಿಯವರಿಗೆ ಈ ವಿಶ್ವಾವಸುನಾಮ ವರ್ಷ. ಆ ಕಾರಣದಿಂದ ನೀವು ಈ ವರ್ಷ ಮತ್ತಷ್ಟು ಅನುಕೂಲ ಫಲಗಳು, ಶುಭ ಫಲಗಳು, ಆ ದೇವರ ಅನುಗ್ರಹ, ಶ್ರೀಮನ್ನಾರಾಯಣನ ಆ ಪರಮಶಿವನ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.